ನಿಜವಾಗಿಯೂ ಕೂಡ ಶ್ರೀಮಠದ ಆತ್ಮೀಯ ಸದ್ಭಕ್ತರು ಆಗಿರುವಂಥ ಧರ್ಮ್ ಸಿಂಗ್ ಸಾಹೇಬರು ನಿಧಾನ ಹೊಂದಿರುವಂಥ ಒಂದು ಸುದ್ದಿಯನ್ನು ನಿಜಕ್ಕೂ ಕೂಡ ನಮ್ಮೆಲ್ಲ ಮಹಾಮಠದ ಭಕ್ತರಿಗೆ ಬಹಳಷ್ಟು ಆತಂಕದ ನೋವನ್ನು ತಂದಿದೆ. ಧರ್ಮ್ ಸಿಂಗ್ ಸಾಹೇಬರು ಮತ್ತು ಮುಗುಳುಕೋಡ್ ಮಠ ಇವತ್ತು ರಾಜ್ಯದಾದ್ಯಂತ ಪ್ರತಿಯೊಬ್ಬರು ಕೂಡ ಧರ್ಮ್ ಸಿಂಗ್ ಸಾಹೇಬರು ಅಂದರೆ ಮುಗುಳುಕೋಡ್ ಮಠ ಅಂದರೆ ಧರ್ಮ್ ಸಿಂಗ್ ಸಾಹೇಬರು ನೆಚ್ಚಿನ ಶಿಷ್ಯರು ಅನ್ನುವಂಥ ಒಂದು ಪ್ರಖ್ಯಾತಿಗೆ ಪಾತ್ರ ಆಗಿರುವಂಥ ಏಕೈಕ ಶ್ರೇಷ್ಠ ಭಕ್ತರು ಅಂತಂದರೆ ಅದು ಸನ್ಮಾನ್ಯ ಶ್ರೀ ಧರ್ಮ್ ಸಿಂಗ್ ಸಾಹೇಬರು. ಅವರ ಒಂದು ಅಗಲಿಕೆಯನ್ನು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಬಹಳಷ್ಟು ನೋವನ್ನು ಉಂಟಾಗಿದೆ. ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಏನೇ ಒಂದು ತಮ್ಮ ಮಹಾಮನೆಯಲ್ಲಿ ಆಗಿರ್ಬೋದು, ತಮ್ಮ ಅಧಿಕಾರದ ಅವಧಿಯಲ್ಲಿ ಆಗಿರ್ಬೋದು, ಏನೇ ಒಂದು ಹೊಸ ಕಾರ್ಯಕ್ಕೆ ಒಂದು ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಮಹಾಮಠಕ್ಕೆ ಆಗಮಿಸಿ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಒಂದು ಪ್ರತಿಯೊಂದು ಕಾರ್ಯನೂ ಕೂಡ ಮಾಡ್ತಕ್ಕಂಥ ಒಂದು ಪರಂಪರೆಯನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಈ ವಿಚಾರವನ್ನು ತಿಳಿದಾಗ ಧರ್ಮ್ ಸಿಂಗ್ ಅವರು ಇಲ್ಲ ಅನ್ನೋ ವಿಚಾರ ತಿಳಿದಾಗ ತಾವು ಭಾಳ ದಿಗ್ಭ್ರಾಂತರಾಗಿದ್ರಿ, ತಾವು ಶಾಕಿಗೊಳಗಾಗಿದ್ರಿ ಅಂತ ಹೇಳಿ ಗೊತ್ತಾಯ್ತು. ನಿಜವಾಗಿ ಕೂಡ ಧರ್ಮ್ ಸಿಂಗ್ ಸಾಹೇಬರು ಅಂತಂದರೆ ಮಠದ ಒಂದು ಪ್ರಮುಖ ಶಿಷ್ಯರಲ್ಲಿ ಒಬ್ಬರು. ಅವರು ಮಠದ ಒಂದು ಜವಾಬ್ದಾರಿ ವ್ಯಕ್ತಿಗಳು. ಹೀಗಾಗಿ ಅಂಥವರನ್ನು ಕಳೆದುಕೊಂಡಿದ್ದೇವೆ ಅಂತಂದಾಗ ನಿಜಕ್ಕೂ ಕೂಡ ಮುಗಲೇ ಹರಿದು ಮೈ ಮೇಲೆ ಬಿದ್ದಂಥ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ನೋವನ್ನು ಉಂಟಾಯಿತು. ಕಾರಣ ಮಹಾಮಠದ ರಾಜ್ಯದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಮಹಾಮಠದ ಯಾವುದೇ ಒಂದು ಕಾರ್ಯ ಇದ್ದರೂ ಕೂಡ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಿಕೊಂಡು ಬರ್ತಕ್ಕಂಥ ಒಬ್ಬ ಸಮರ್ಥ ವ್ಯಕ್ತಿ ನಮ್ಮ ಮಹಾಮಠದ ಭಕ್ತರಾಗಿದ್ದರು. ಅಂಥವರು ಹೋಗಿದ್ದಾರೆ ಅಂತಂದಾಗ ನಿಜವಾಗಿ ಕೂಡ ಭಾಳ ಮನಸ್ಸಿಗೆ ನೋವನ್ನು ಉಂಟಾಯಿತು. ದಿಗ್ಭ್ರಾಂತರಾದ್ರಿ, ಪಾಪ ಕಣ್ಣೀರು ಸುರಿಸಿದ್ರಿ ಅಂತ ಕೂಡ ಗೊತ್ತಾಯ್ತು. ಯಾಕಂದ್ರೆ ನಮ್ಮ ಆ ಒಂದು ಶುಭ ವಾರ್ತೆಯನ್ನು ತಮ್ಮನ್ನೆಲ್ಲ ಕೇಳಕ್ಕೆ ಆಗಲಿ. ನಮ್ಮ ಮಹಾಮಠದ ಒಂದು ದೊಡ್ಡ ಆಸ್ತಿಯನ್ನೇ ನಾವು ಕಳೆದುಕೊಂಡಿದ್ದೇವೆ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಉಂಟಾಯಿತು. ಹೀಗಾಗಿ ಧರ್ಮ್ ಸಿಂಗ್ ಸಾಹೇಬರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ. ಧರ್ಮ್ ಸಿಂಗ್ ಸಾಹೇಬರ ಆದರ್ಶ ತತ್ವಗಳು ಅವರ ಮುಂದೆ ಇರುವಂಥ ಅಜಯ್ ಸಿಂಗ್, ವಿಜಯ್ ಸಿಂಗ್ ಅವರ ಸುಪುತ್ರರು ಆ ಒಂದು ಪರಂಪರೆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಇವತ್ತು ಧರ್ಮ್ ಸಿಂಗ್ ಸಾಹೇಬರ ಘನತೆ ಗೌರವವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೂಡ ಕಾರ್ಯವನ್ನು ಮಾಡಲಿ. ಭಗವಂತ ಈ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಒಂದು ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಅನ್ನುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮುರುಘರಾಜೇಂದ್ರ ಶ್ರೀಗಳ ಈ ಒಂದು ನುಡಿ ಕೇಳ್ತಾ ಇದ್ರೆ ನಿಜವಾಗ್ಲೂ ಇದರಲ್ಲೇ ಗೊತ್ತಾಗ್ತದೆ ಏನಂತಂದ್ರೆ ಧರ್ಮ್ ಸಿಂಗ್ ಸಾಹೇಬರು ಅನ್ನುವಂತಹ ಒಂದು ಮಾತನ್ನ ಶ್ರೀಗಳು ಪ್ರಯೋಗ ಮಾಡಿದರು. ಯಾಕಂದ್ರೆ ಒಂದು ಧರ್ಮದ ಧರ್ಮಾಧೀಶರು, ಪೀಠಾಧ್ಯಕ್ಷರು ಅಂತಂದ್ರೆ ಅವರು ಯಾರಿಗೂ ಕೂಡ ಸಾಹೇಬರು ಅನ್ನುವಂತಹ ಒಂದು ಮಾತನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ, ಸಂಬೋಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಒಂದು ಘನತೆಯನ್ನ ಧರ್ಮ್ ಸಿಂಗ್ ಹೊಂದಿದ್ರು ಅನ್ನೋದಕ್ಕೆ ಬಹುಶಃ ಈಗ ಈ ಮಠಾಧೀಶರು ಹೇಳಿರುವಂತಹ ಈ ಒಂದು ಮಾತುಗಳೇ ಸಾಕ್ಷಿ, ಅವರ ಘನತೆಗೆ ಈ ಒಂದು ಮಾತುಗಳೇ ಸಾಕ್ಷಿ ಅಂತೇಳಿ ಹೇಳ್ಬೋದು.